ಅಜ್ಜಿಯಂದಿರಿಗೆ ಇದು ಹೊಸ ಟೆಕ್ನಿಕ್. ಸೂಜಿಯಲ್ಲಿ ದಾರ ಹಾಕೋದು ನೋಡಿ, ಅವರಿಗೆ ತೋರಿಸಿ, ಹೆಲ್ಪ್ ಆಗುತ್ತೆ. ನಿಮ್ಮನೇಲಿ ತರಕಾರಿಗಳು ಹಾಳಾಗಬಾರ್ದು ಅಂದ್ರೆ ನಿಮ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಮನೆಯಲ್ಲಿ ಅರ್ಧ ಕುಯ್ದಿಟ್ಟಿರೋ ಕಲ್ಲಂಗಡಿ ಹಣ್ಣು ಬೇಗ ಹಾಳಾಗಬಾರ್ದು ಅಂದ್ರೆ ಅದ್ರ ಮೇಲೆ 2 ಬೆಳ್ಳುಳ್ಳಿ ಪೀಸ್ ಇಟ್ಟು ಒಂದ್ ಕವರ್ ಇಂದ ಸುತ್ತಿ ಫ್ರಿಡ್ಜ್ ಅಲ್ಲಿ ಇಡಿ. ಇದು ಒಂದಷ್ಟು ದಿನಗಳ ತನಕ ಫ್ರೆಶ್ ಆಗಿರುತ್ತೆ. ನಿಮ್ ಮನೆಯಲ್ಲಿ ಟೊಮೆಟೊ ಬೇಗ ಹಾಳಾಗ್ತಿದ್ರೆ ಅದರ ಬುಡಕ್ಕೆ ಒಂದು ಟ್ಯಾಪ್ ಹಾಕಿ. ಇದರಿಂದ ಟೊಮೆಟೊ ಬೇಗ ಹಾಳಾಗಲ್ಲ. ಬಾಳೆಹಣ್ಣು 2 ದಿನಕ್ಕಿಂತ ಜಾಸ್ತಿ ಉಳಿತಿಲ್ವಾ, ಅದನ್ನ ನೀಟಾಗಿ ತೊಳೆದು ಒಂದು ಟಿಶ್ಯೂ ಪೇಪರ್ ನ ಒದ್ದೆ ಮಾಡಿ ಅದ್ರ ಬುಡಕ್ಕೆ ಈ ತರ ಸುತ್ತಿಡಿ. ಇದರಿಂದ 1 ವಾರ ತನಕನೂ ಹಣ್ಣು ಫ್ರೆಶ್ ಆಗಿರುತ್ತೆ. ನಿಮ್ ಮನೆ ಅಕ್ಕಿ ಚೀಲದಲ್ಲಿ ಕೀಟಗಳು ಕಾಣಿಸಿದ್ರೆ ಒಂದಷ್ಟು ಕಾಳು ಮೆಣಸನ್ನ ಕರ್ಚೀಫ್ ಅಲ್ಲಿ ಸುತ್ತಿ ಅಕ್ಕಿ ಚೀಲದಲ್ಲಿ ಇಡಿ. ಇದರಿಂದ ಅಕ್ಕಿ ಚೀಲಕ್ಕೆ ಕೀಟಗಳು ಬರಲ್ಲ. ಇದಕ್ ಪಾರ್ಟ್ 2 ಬೇಕು ಅಂದ್ರೆ ಕಾಮೆಂಟ್ ಮಾಡಿ. ಈ ಕೀಟ ನಿಮ್ಗೇನಾದ್ರೂ ಸಿಕ್ಕಿದ್ರೆ ತಕ್ಷಣ ಹಿಡೀರಿ, ಯಾಕಂದ್ರೆ ಇದು ನಿಮ್ಮನ್ನ ಶ್ರೀಮಂತರನ್ನಾಗ್ಸುತ್ತೆ. ಇದರ ಹೆಸರು ಸ್ಟಾಗ್ ಬೀಟಲ್. ಇದು ಎಷ್ಟು ದುಬಾರಿ ಆಗಿದೆ ಅಂದ್ರೆ ಇದನ್ನ ಮಾರಿ ನೀವು 50 ಐಫೋನ್ 15 Pro Max ಖರೀದಿ ಮಾಡಬಹುದು. ಅಂದ್ರೆ ಈ ಕೀಟ ನಿಮಗ್ ಸಿಕ್ಕಿದ್ರೆ ಲಾಟ್ರಿ ಹೊಡೆದಂಗೆ ಲೆಕ್ಕ. ಯಾಕಂದ್ರೆ ಇದರ ಬೆಲೆ ಸುಮಾರು $90,000, ಅಂದ್ರೆ 75 ಲಕ್ಷ ರೂಪಾಯಿ. ಆದ್ರೆ ಕೇಳೋದಕ್ಕೆ ತುಂಬಾ ಸಿಂಪಲ್ ಅನ್ಸಿದ್ರು ಇದನ್ನ ಹಿಡಿಯೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಇದು ವಿನಾಶದ ಅಂಚಲ್ಲಿರೋ ಜೀವಿ, ಬಹಳ ಅಪರೂಪಕ್ಕೆ ಕಣ್ಣಿಗೆ ಕಾಣಿಸುತ್ತೆ. ನಮಸ್ಕಾರ ಸ್ನೇಹಿತರೆ, ಟ್ರಾವೆಲ್ ಮಾರ್ಟ್ ಅರ್ಪಿಸುವ ಶ್ರೀಲಂಕಾ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನ ಶ್ರೀಲಂಕಾದ ಮುಕುಟಮಣಿ, ಶ್ರೀಲಂಕಾಕ್ ಬಂದವರೆಲ್ಲರೂ ವಿಸಿಟ್ ಮಾಡಲೇಬೇಕಾದಂತ ಪ್ಲೇಸ್, ಐತಿಹಾಸಿಕ ಸ್ಥಳ ಸಿಗಿರಿಯಾ ಕರ್ಕೊಂಡ್ ಬಂದಿದ್ದೀನಿ. ಸಿಗಿರಿಯಾ ಹತ್ತೋದಕ್ಕೆ ಇದೇ ರಸ್ತೆ, ಹೋಗ್ತಾ ಬರ್ತಾ 3 ಗಂಟೆ ಅಂತ ನಮ್ ಗೈಡ್ ಹೇಳಿದ್ದಾರೆ. ಆದ್ರೆ ನನಗೆ ಇನ್ನೊಂದು ಗಂಟೆ ಎಕ್ಸ್ಟ್ರಾ ಬೇಕು. ನಾನು ನೋಡ್ತಾ ಇದ್ದೀನಿ ಈ ಸೈಜ್ ನೋಡಿದ್ಮೇಲೆ ನನಗೆ ಇನ್ನೊಂದ್ 2 ಗಂಟೆ ಎಕ್ಸ್ಟ್ರಾ ಬೇಕು. ಎಷ್ಟು ಸಾಧ್ಯ ನನ್ನ ಗೋಪುರನಲ್ಲಿ ಮೊಬೈಲಲ್ಲಿ ತೋರಿಸ್ತೀನಿ. ಹೋಗೋಣ ಬನ್ನಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮೇಲ್ ತುದಿಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೇ ಸಿಗಿರಿಯಾ. ಇದನ್ನ ಯಾಕೆ ನಾವು ಹತ್ತುತ್ತಾ ಇದೀವಿ, ಏನ್ ಕಥೆ ಇದ್ರದ್ದು, ಇಲ್ಲಿ ಯಾಕೆ ಇಷ್ಟು ದೂರ ಬಂದು ಯಾವ ರಾಜ ಏನ್ ಕೋಟೆ ಕಟ್ಟದ, ಅದನ್ನೆಲ್ಲ ಅಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ, ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು 5ನೇ ಶತಮಾನದಲ್ಲಿ ದೊರೆ ಕಾಶ್ಯಪ ಅನ್ನುವಂಥ ದೊರೆ ಇಲ್ಲಿ ಕಟ್ಟಿಸ್ಕೊಂಡಂತ ಅರಮನೆಯ ಪಳೆಯುಳಿಕೆಗಳು. ಇದು ಬೇಸ್ ಆಫ್ ಸಿಗಿರಿಯಾ. ನೋಡ್ಕೊಂಡ್ರ, ಇದು ಇಲ್ಲಿ ನೀರಿನ ಹೊರತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಮ್ಮ ಕಲ್ಯಾಣಿಗಳ ತರ ದೊಡ್ಡ ಕಲ್ಯಾಣಿ ಇನ್ನು ಉಳ್ಕೊಂಡಿದೆ. ಇದು ಕ್ರಿಸ್ತ ಶಕ 5ನೇ ಶತಮಾನದ್ದು. 5ನೇ ಶತಮಾನದಲ್ಲಿ ಕಂಟೆಂಪ್ರರಿ ಕಿಂಗ್ಸ್ ಯಾರು ನಮ್ಮ ಕರ್ನಾಟಕದಲ್ಲಿ? ರಾಜ ಪೃಥ್ವಿವಲ್ಲಭ, ದಕ್ಷಿಣಾಪತೇಶ್ವರ, ಮುಡಿಪುಲಿಕೇಶಿ ಆಳ್ತಿದ್ದಂತ ಕಾಲದಲ್ಲಿ ಇಲ್ಲಿ ದೊರೆ ಕಾಶ್ಯಪ ಕಾಳ್ತಾ ಇದ್ದ. ಸ್ನೇಹಿತರೆ, ಈಗ ನೀವು ದ ಬ್ಯೂಟಿಫುಲ್ ಸಿಗಿರಿಯಾಗಿ ಬಂದಿದ್ದೀರಾ. ನೋಡಿ ಧನ್ಯರಾಗ್ಬಿಡಿ. ಹೆಂಗೆ ನೋಡ್ತಾ ಇರಲ್ಲ, ಇದು 2ನೇ ಹಂತದ ನೀರಿನ ಹೊರತೆಗಳು. ಕಲ್ಯಾಣಿ ಅಂತಿರೋ, ಸ್ನಾನದ ಮನೆ ಅಂತಿರೋ, ನೀರಿನ ಹೊರತೆಗಳು ಅನ್ನೋದೇ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಇದು 2ನೇ ಹಂತದ ನೀರಿನ ಹೊರತೆಗಳು. ಅಫ್ಕೋರ್ಸ್ ಬೆಟ್ಟದಿಂದ ಇಳಿದ ನೀರು ಇವೆಲ್ಲ, ನ್ಯಾಚುರಲ್ ಆಗಿ ಬೆಟ್ಟದಿಂದ ಇಳಿದ ನೀರು. ನಡೀರಿ ಹೋಗೋಣ ಅಲ್ಲಿಗೆ. ಕಾನ್ಕರ್ ಸಿಗಿರಿಯಾ ಅಂತ ಕರಿತಿದೀವಲ್ಲ, ಯಾಕೆ ಸಿಗಿರಿಯಾ ಅಂತ ಹೆಸರು ಬಂತು ಇದನ್ನು ಕಂಡಿಡ್ಕೊಂಡೆ. ಸಿಗಿರಿಯಾದ ಮೂಲ ಹೆಸರು ಸಿಂಹಗಿರಿ. ನಮ್ಮದೇ ಅಪ್ಪಟ ಕನ್ನಡದ ಅಥವಾ ಭಾರತೀಯ ಹೆಸರು ಸಿಂಹಗಿರಿ ಅಂತ. ಯಾಕೆಂದ್ರೆ ಇದು ಸಿಂಹಗಳ ನಾಡಾಗಿತ್ತು ಶ್ರೀಲಂಕಾ ಒಂದಾನೊಂದು ಕಾಲದಲ್ಲಿ. ಹಾಗಾಗಿಯೇ ಇದರ ನ್ಯಾಷನಲ್ ಫ್ಲಾಗ್ ಅಲ್ಲಿ ಸಿಂಹದ ಚಿತ್ರವಿದೆ. ಇದರ ಮೂಲ ಹೆಸರು ಸಿಂಹಗಿರಿ. ಆಮೇಲೆ ಇವ್ರ ಬಾಯಲ್ಲಿ ಸಿಹಗಿರಿ ಆಯ್ತು. ಸಿಹಗಿರಿ ಈಗ ಸಿಗಿರಿಯಾ. ಸಿಂಹಗಿರಿ, ಸಿಹಗಿರಿ, ಸಿಗಿರಿಯಾ. ಸಿಹಗಿರಿ ಅಂದ್ರೆ ಮೂಲ ಹೆಸರು ಸಿಂಹಗಿರಿ ಅಂತ. ಬನ್ನಿ ಹತ್ಕೊಂಡು ಹೋಗೋಣ. ನಮ್ KRS ಅಲ್ಲಿ ಬೃಂದಾವನ್ ಗಾರ್ಡನ್ ಇದೆಯಲ್ಲ, ಆ ತರ ಗಾರ್ಡನ್ ಮಾಡಿದ್ರು. ಇಲ್ಲಿ 2 ಬದಿಗಳಲ್ಲಿ, ಮಧ್ಯದ ರಸ್ತೆ 2 ಬದಿಗಳಲ್ಲಿ ಗಾರ್ಡನ್ ಮಾಡಿದ್ರು. ಆ ಗಾರ್ಡನ್ ನೋಡಿ ಹೆಂಗ್ ಕಾಣುತ್ತೆ ನೋಡ್ರಿ. ಇದನ್ನ ಈಗ ರೀಸೆಂಟ್ ಆಗಿ ಎಕ್ಸ್ಕವೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. 70s ಅಲ್ಲೇನೋ ಎಕ್ಸ್ಕವೇಟ್ ಮಾಡಿದ್ದಾರೆ ಅನ್ಸುತ್ತೆ. ಒಂದು 50 ವರ್ಷದ ಕೆಳಗೆ ಮಾಡಿ ಈ ತರ ಇಟ್ಕೊಂಡಿದ್ದಾರೆ. ಮೇಲೆ ಅರಮನೆ ಒಂದು, ಎಲ್ಲ ಕೆಳಗಡೆ ಭಾಗ ಮೇಲೆ ಕಿಂಗ್ ಕಾಶ್ಯಪನ ಅರಮನೆ ಇತ್ತು ಮೇಲೆ. 2ನೇ 3ನೇ 4ನೇ ಈ ಬೇಸ್ ಮಟ್ಟದಲ್ಲೆಲ್ಲ ಊರಿತ್ತು. ಇಲ್ಲಿ ಸಿಗಿರಿಯಾ ಸಿಂಹಗಿರಿ ಊರಿತ್ತು. ಸೊ ಹಾಗಾಗಿ ಇದು ಈಗ ನಾವು ನಡ್ಕೊಂಡು ಹೋಗ್ತಿರೋಂಥ ಕಾಲ್ದಾರಿ. ಯಾವಾಗ್ಲೂ ನಡ್ಕೊಂಡೇ ಹೋಗ್ಬೇಕಾಯ್ತು ಇದೇ ಕಾಲ್ದಾರಿಲಿ. ಇಲ್ಲಿ ಯಾವುದೇ ಪ್ರಾಣಿಗಳಿಗೆ ಪ್ರವೇಶ ಇರಲಿಲ್ಲ. ಅಂದ್ರೆ ಕುದುರೆ, ಆನೆಗಳಿಗೆ, ಹಸುಗಳಿಗೆ ಪ್ರವೇಶ ಇರಲಿಲ್ಲ. ಆದ್ರೆ ಮೇಲಿನ ಅರಮನೆಯನ್ನು ಕಟ್ಟಬೇಕಾದ್ರೆ ಆನೆಗಳನ್ನು ಉಪಯೋಗಿಸಿದ್ರು ಅಂತ ಸ್ಥಳೀಯ ಇತಿಹಾಸಕಾರರು ಹೇಳ್ತಾರೆ. ಈ ಸ್ಟೆಪ್ಸು ಸ್ನೇಹಿತರೆ ಮಿಕ್ಸ್ಡ್ ಆಫ್ ಮಾರ್ಬಲ್ಲು, ಮರದ ಮೆಟ್ಲುಗಳು ಮತ್ತೆ ಗ್ರಾನೈಟ್ ಮೆಟ್ಲುಗಳು 3 ಸೇರಿ ಮಾಡಿದಂಥದ್ದಾಗಿದೆ. ಸೊ ಇದು ಮಾರ್ಬಲ್ ಯಾಕೆ ಅಂತ ಇವ್ರು ಹೇಳ್ತಿದ್ದಾರೆ ಅಂದ್ರೆ, ಮಾರ್ಬಲ್ ಪ್ರತಿಫಲನ ಇರುತ್ತಲ್ಲ, ಸೊ ನೈಟಲ್ಲಿ ಕಾಣುತ್ತೆ ಇದು ಅಂತ ಮಾರ್ಬಲ್.
5ನೇ ಶತಮಾನದಲ್ಲಿ ಬರೀ ಪಂಚ್ತಾನೆ ಅಂತ ಇವರು ಹೇಳ್ತಿದ್ದಾರೆ. ಮಧ್ಯದಲ್ಲಿ ಹತ್ತಕ್ಕೆ ಜಾಗ ಇಲ್ದಿರೋ ಕಡೆ ಕೃತಕವಾದ ಏಣಿಗಳನ್ನು ಮಾಡಿ, ಅಂದರೆ ಕಬ್ಬಿಣದ ಏಣಿಗಳನ್ನು ಮಾಡಿ ಮೇಲೆ ಹೋಗೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ನಾವು ಹೋಗೋಣ ಈಗ. ನೋಡಿ ಸ್ನೇಹಿತರೆ, ಇದು ಎದೆ ಜಲ್ ಅನ್ಸೋಂಥ ದೃಶ್ಯ. ಎಲ್ಲಿವರೆಗೆ ಹತ್ಕೊಂಡು ಹೋಗ್ಬೇಕು ಅಂತ ನೀವು ನೋಡ್ತಾ ಇದ್ದೀರಾ. ಅಲ್ಲಿವರೆಗೆ ಹತ್ಕೊಂಡು ಹೋಗ್ಬೇಕೀಗ. ಮೆಟ್ಲಿದೆ, ಹಂಗಾಗಿ ಏನು ಭಯ ಇದೆ. ಬಟ್ ಟಾಪ್ ಎಲ್ಲಿದೆ ನೋಡಿ ಸ್ನೇಹಿತರೆ. ಈಗ ನಾವು ಬಂದಿದ್ದು ಮತ್ತೊಂದು ರೋಚಕವಾದಂಥ ಘಟ್ಟ, ಸಿಂಹದ ಬಾಗಿಲು. ಈ ಸಿಗಿರಿಯ ಬೆಟ್ಟಕ್ಕೆ 3 ಕೋಟೆಗೆ 3 ದ್ವಾರಗಳು. ಒಂದು ಸಿಂಹದ್ವಾರ, ಇನ್ನೊಂದು ಆನೆ ಬಾಕ್ಲು, ಇನ್ನೊಂದು ಕಾಳಿಂಗನ ಬಾಕ್ಲು. 3 ಪ್ರಾಣಿಗಳು, ಸಿಂಹ, ಆನೆ ಮತ್ತು ಕಾಳಿಂಗ, ಶಕ್ತಿಯನ್ನ, ರೋಷವನ್ನ, ಎದುರಾಳಿಗಳಲ್ಲಿ ಭಯವನ್ನ ಹುಟ್ಟಿಸುವಂತದ್ದು ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಇದನ್ನ ಅವರು ಸಿಂಹದ ಬಾಗ್ಲು ಅಂತಿಟ್ಟು 2 ಕಡೆ ಸಿಂಹದ ಮುಂದಿನ ಪಾದಗಳು ಊರಿ ಕುಳಿತಂತೆ ಸಿಂಹ ಕೆತ್ತಿದ್ದಾರೆ ನೋಡಿ. ಅಲ್ಲಿ ಚೆನ್ನಾಗಿದೆಲ್ಲ, ಹತ್ರ ಹೊತ್ತು ತೋರಿಸ್ತೀನಿ ಬನ್ನಿ. ಮೇಲೆ ಹತ್ತುವಂತ ಸಮಯ, ಬನ್ನಿ. ಇಲ್ಲಿ ನೋಡಿ, ಬ್ರದರ್, ಈ ಪ್ಯಾಂಟ್ ಎಷ್ಟು? ಸರ್ ಒಂದು ನಿಮಿಷ, ನಮ್ಮ ಓನರ್ ಕೇಳ್ತೀನಿ. ಸರ್ ಈ ಪ್ಯಾಂಟ್ ಎಷ್ಟು? 850 ರೂಪಾಯಿ ಕಣೋದು. ಸರ್ 250 ರೂಪಾಯಿ ಅಂತೆ. ಎಲ್ಲೋ ಕ್ಯಾವ್ಡ ಇರಬೇಕು. 850 250 ಅನ್ಕೊಬಿಟ್ಟಾನೆ. ಇವನ್ ಕೈಲೇ ಕಾಸು ಕೊಟ್ಬಿಟ್ಟು ಹೋಗೋಣ. ನಮ್ಮನ್ನ ಕ್ಯಾವ್ಡ ನನ್ನ ಮಕ್ಳು ಅನ್ಕೊಂಬಿಟ್ಟವ್ರೆ. 150 ರೂಪಾಯಿ ಪ್ಯಾಂಟ್ಗೆ 250 ರೂಪಾಯಿ ಕೊಟ್ಬಿಟ್ಟಾಯ್ತಾರೆ ನೋಡಿ. ಮಧ್ಯಾಹ್ನ 12 ಗಂಟೆಗೆ ಹೂ ಕಟ್ಟಕ್ಕೆ ಕೂತ್ಕೊಂಡ್ರೆ ಸಂಜೆ
6 ಗಂಟೆ ಅಷ್ಟೊತ್ತಿಗೆ 100 ಮಾರು ಹೂ ಕಟ್ತೀನಿ. ಆದ್ರೆ ಹೂವ ದಪ್ಪಾಗಿರ್ಬೇಕು, ಪೇಪರ್ ಎಲ್ಲೋ ತರ. ಈ ಸೆಂಟು ಹೂವ ಆದ್ರೆ ಸ್ವಲ್ಪ ಸಣ್ಣ ಇರುತ್ತೆ, ಅಷ್ಟು ಬೇಗ 100 ಮಾರು ಹೂ ಕಟ್ಟಕ್ಕಾಗಲ್ಲ. ಊರುಡ್ದು ಪೋನಗ ಮಲ್ಲ ಮಲ್ಲ ಬಿಲ್ಡಿಂಗ್ ದ ಕನಕಟೆದ ಪರವೂರುಗು ಪೋಪೆರೆ ಪಿರಬನ್ನಗ ಪೊರ್ಲು ಪೊರ್ಲುದ ಅಂಗಿ ವಾಚ್ ಸೆಂಟು ಪಾಡೊಂದು ಬರ್ಪೆರೆ ಅಂಡ ಅಲ್ಪದ ಬದುಕದ ಕತೆ ಗೊತ್ತುಂಡ ಅಲ್ಪ ನೆತ್ತಿ ಪೊತ್ತುನ ದುಂಬು ಕುಂಟು ಅಂಗಿ ದೆತ್ತು ದಕ್ಕುನಂಚಿನ ಸೆಕೆ ಒಂಜಿ ರೂಮುಡು 4 ಜನ ಬೇಲೆ ಬುಡ್ದು ತನ್ಕುಲೆ ಅಟಿಲು ಮಲ್ತ ಬಂಗುಡು ದಿನ ಎದುರು ಪಾಡೋಡು ಊರುಡು ನಡಪುನ ಜಾತ್ರೆ ಕೋಲ ಮದಿಮೆನೆ ಮೊಬೈಲ್ ತೂದು ಊರುನು ಹೊರ ಎನ್ನೋನು ಬೇರೆ ಈತು ಪೂರ ದಾಯೆ ಪಂಡ ಪಲ್ದಿ ಮೆಗ್ದಿನ ಮದಿಮೆದ ಸಾಲ ಸಂದಾವರೆ ಇಲ್ಲದ ಲೋನು ಕಟ್ಟರೆ ಅಪ್ಪೆ ಅಮ್ಮೇರಿನ ಮಡ್ತು ಕಾದು ಈತ ಪೂರ ಆದ ಊರುಗು ಬನ್ನಗ ಕಾಸು ಮಲ್ತೆ ದಾಲ ಕೊಡ್ಚೆಂದ ಪನ್ಪ ಆಗೆ ಪೋತಿನಿ ಬೆನರೆ ಗಮ್ಮತ್ತು ಮಲ್ಪರೆ ಅತ್ತು ಬತದ 4 ದಿನ ಆಗಿನೆ ಏಪ ಪೋವರೆ ಪಂದ ಕೇನೂನ ನಮಕ್ ಆಯಿ ಏತು ಬಂಗುಡು ಅವಳು ಬೆಗರೆ ಸಿಂಟದ ಬೆಂತೆ ಪನ್ಪುನ ಗೊತ್ತುಜ್ಜಿ ಅತೆ ಬಂದುಲೆ ಒಂಜಿ ಇಲ್ಲದ ಆಣು ಅತ್ತಂಡ ಪೊಣ್ಣು ಮಗಲ ಪರದೇಶೊಡೆಗಿತ್ತಂಡ ಅಕುಲು ಮಲ್ಲಕುಲು ಪಂದ ಅತ್ ನಮ್ಮ ಊರು ಬುಡ್ದು ತನ್ಕುಲಿನ ಆಸಿನ ಮಾತ ಮದತ್ ಅಕ್ಲೇನೆ